ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂರ್ಣಿಮಾ. ಇತ್ತೀಚೆಗೆ ಬ್ಯಾಕ್ ಚಾನಲಲ್ಲಿ ತುಂಬ ಮೆಸೇಜ್ ಕಳಿಸಿದ್ರಿ. ಇದೇ ಸೇಮ್ ಪ್ರಶ್ನೆ. ಮಕ್ಕಳಿಗೆ ಓದೋ ಅಭ್ಯಾಸವನ್ನು ಅವ್ರಿಗೆ ಓದೋ ಅಭ್ಯಾಸ, ಅವರೇ ಪುಸ್ತಕ ತೊಗೊಂಡು ಓದಬೇಕು, ಅವರೇ ಅನಲೈಸ್ ಮಾಡಬೇಕು, ಆ ಥರ ಅಭ್ಯಾಸ ಆಗಬೇಕಂದ್ರೆ ಏನು ಮಾಡಬೇಕು ಅಂತ ತುಂಬ ಜನ ಪ್ರಶ್ನೆ ಕೇಳಿದ್ರಿ. ಇದಕ್ಕೆ ಚಿಕ್ಕದಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಉತ್ತರ ಕೊಟ್ಟಿದ್ದೆ. ಲೆಟ್ಸ್ ಕಮ್ ಟು ದ ಕನ್ಕ್ಲೂಷನ್. ಯಾಕೆ ಅದನ್ನು ಫಾಲೋ ಮಾಡಬೇಕು ಅಂತ ಹೇಳಿ. ಮಕ್ಕಳು ತನಗೆ ತಾನಾಗೇ ಓದೋ ಅಭ್ಯಾಸ ಅಥವಾ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ಅದು ಅದಾಗದೆ ಆಗುವಂಥದ್ದಲ್ಲ. ನಾವು ಅವರಿಗೆ ಗೈಡ್ ಮಾಡಬೇಕು ಅಲ್ವಾ. ಮಕ್ಕಳು ಯಾವುದೇ ಕೆಲಸ ಮಾಡಬೇಕಂತಂದ್ರೂ ಯಾವ್ದು ತಪ್ಪು, ಯಾವ್ದು ಸರಿ, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟೋದು, ಅದೆಲ್ಲವನ್ನು ನಾವು ಅವರಿಗೆ ಹೇಳಿದಾಗ ಮಾತ್ರ ಅವರಿಗೆ ಅರ್ಥ ಆಗುವಂಥದ್ದು. ಹೀಗೆ ಬಂದಾಗ ಓದೋ ಅಭ್ಯಾಸ ಅಥವಾ ಹವ್ಯಾಸವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ಬರುವಾಗ ಇದರಲ್ಲಿ 3 ಪಾಯಿಂಟ್ಸ್ಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಅದು ಸ್ವಲ್ಪ ವಿಸ್ತಾರವಾಗಿ ಮಾತಾಡುವ ಇವಾಗ. ಫಸ್ಟ್ ಪಾಯಿಂಟು, ಮೊದಲೇ ಹೇಳಿರೋ ಹಂಗೆ, ನೀವು ನಿಮ್ಮ ಮಗುಗೆ ಹೇಳ್ತಾ ಇದ್ದೀರಾ ಒಂದು ಪುಸ್ತಕ ತೊಗೊಂಡು ಓದು, ಅದರಲ್ಲಿ ಏನಿದೆಯೋ ತಿಳ್ಕೊ ಅಂತ ಇದ್ದೀರಾ ಅಂತಂದರೆ ಮೊದಲು ನೀವು ಪುಸ್ತಕ ಹಿಡಿಬೇಕು. ಯಾಕಂದರೆ ಅದು ಚೈಲ್ಡ್ ಸೈಕಾಲಜಿ. ಮಕ್ಕಳು ನಾವು ಏನು ಹೇಳ್ತೀವೋ ಅದನ್ನು ಜಾಸ್ತಿ ಮಾಡೋದಿಲ್ಲ, ನಾವು ಏನು ಮಾಡ್ತೀವೋ ಅದನ್ನು ಅನುಕರಿಸ್ತಾರೆ, ಅದನ್ನೇ ಮಾಡ್ತಾರೆ ಅವರು. ಅದು ಚೈಲ್ಡ್ ಸೈಕಾಲಜಿ. ಯಾಕಂದರೆ ನಾವೇ ಪುಸ್ತಕ ಹಿಡ್ಕೊಂಡಿಲ್ಲ ಅಥವಾ ನಾವೇ ನಮ್ಮ ಮಕ್ಕಳು ಮುಂದೆ ಓದ್ತಾ ಇಲ್ಲ, ನಾವೇ ಮೊಬೈಲ್ ಹಿಡ್ಕೊಂಡು ಕೂತಿದ್ದೀವಿ ಅಂತಂದರೆ ಮಗುವಿಗೆ ಒಂದು ಬಿಲ್ಡ್ ಆಗ್ತಾ ಹೋಗುತ್ತೆ. ನಾನು ಮೊಬೈಲ್ ಇಟ್ಕೋಬೇಕು, ಮೊಬೈಲ್ ಒಳಗಡೆ ಏನೋ ಇದೆ, ಅದು ಖುಷಿ ಕೊಡುತ್ತೆ. ಅಪ್ಪ ಮೊಬೈಲ್ ನೋಡ್ಕೊಂಡು ನಗ್ತಾ ಇದ್ದಾರೆ ಅಂದರೆ ಏನೋ ಇರಬೇಕದು, ಏನೋ ಮನೋರಂಜನೆ ಕೊಡುವಂಥದ್ದು, ಎಂಟರ್ಟೈನ್ ಮಾಡುವಂಥ ಒಂದು ಥಿಂಗ್ ಅದು ಅಂತ ಹೇಳಿ ಮಕ್ಕಳಿಗೆ ಸುಪ್ತ ಮನಸ್ಸಲ್ಲಿ ಆ ಥರ ಭಾವನೆಗಳು ಬೆಳ್ಕೊತಾ ಹೋಗ್ತವೆ. ಬಟ್ ಯು ಹ್ಯಾವ್ ಟು ಪ್ರೂವ್ ದಟ್ ರಾಂಗ್. ನೀನು ಖುಷಿಯನ್ನು ಮೊಬೈಲಲ್ಲೇ ಹುಡುಕಬೇಕಾಗಿಲ್ಲ, ಪುಸ್ತಕದಲ್ಲೂ ಹುಡುಕಬಹುದು ಅಂತ ಅನ್ನೋದನ್ನು ಹೇಳ್ಕೊಡ್ಬೇಕಾಗಿರೋರು ನೀವು. ಯಾಕಂದರೆ ನಾನೇ ಮಾಡಿಲ್ಲ ಆ ಕೆಲಸವನ್ನು ಅಂತಂದರೆ ನಮ್ಮ ಮಕ್ಕಳಿಂದ ಅದನ್ನೇ ಹೇಗೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ. ಅದಕ್ಕಾಗಿ ಮೊದಲು ನಾವು ಅಟ್ಲೀಸ್ಟ್ ಡೈಲಿ 1 hour ಆದರೂ ಆಗಲಿ 2 hour ಆದರೂ ಆಗಲಿ ಮಕ್ಕಳ ಜೊತೆಗೆ ಕಾಲ ಕಳೆಯೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಜೊತೆಗೆ ಮಕ್ಕಳ ಜೊತೆಗೆ ನಾವು ಯಾವುದೋ ಒಂದು ಪುಸ್ತಕ ತೊಗೊಂಡು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲ ಐ ಬೆಟ್ ಯು ದ್ಯಾಟ್ ನಾನು ನಿಜವಾಗ್ಲೂ ಅದನ್ನು ಹಿಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ, ನಂಗೆ ವರ್ಡ್ಸ್ ಬರ್ತಾ ಇಲ್ಲ. ಬಟ್ ಏನು ಹೇಳ್ತೀವಿ, ನಿಮ್ಗೆ ಅನುಭವ ಆಗೇ ಆಗುತ್ತೆ. ಒಂದು ದಿನಾಗ್ಲೂ 1 hour ದಿನಕ್ಕೆ 1 ಗಂಟೆ ಟೈಮ್ ಆದರೂ ನೀವು ಆ ಪುಸ್ತಕ ಇಟ್ಕೊಂಡು ಅಥವಾ ಮೊಬೈಲನ್ನು ಬಿಟ್ಟು ನೋಡಿ, ನಿಮಗೆ ಒಂಥರ ಸಖತ್ ಫೀಲ್ ಆಗುತ್ತೆ. ಅದು 1 hour ಮೊಬೈಲ್ ಬಿಡಿ ಸಾಕು ದಿನಕ್ಕೆ. ಈಗ ಇಷ್ಟೊತ್ತಿಂದ ಇಷ್ಟೊತ್ತು ತನಕ ನಂಗೆ ಆಫೀಸ್ ಇರಲ್ಲ, ಫ್ರೀ ಆಗಿರ್ತೀನಿ ಅಂದಾಗ ಮೊಬೈಲ್ ನೋಡ್ತೀವಲ್ಲ, ರೀಲ್ಸೋ ಶಾರ್ಟ್ಸೋ ಏನೋ ಒಂದು ಫಿಲಮೋ ಯಾವುದೋ ನೋಡ್ತಿರ್ತೀವಲ್ಲ, ಆ ಸಮಯದಲ್ಲಿ 1 ಗಂಟೆ ಸಮಯವನ್ನು ಪುಸ್ತಕ ಓದೋಕ್ಕೆ ನೀವು ಮೀಸಲಿಟ್ಟು ನೋಡಿ, ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೆಕೆಂಡ್ ಪಾಯಿಂಟು, ಮಕ್ಕಳಿಗೆ ಯಾವುದಾದ್ರೂ ಪುಸ್ತಕ ಕೊಟ್ಟಿರ್ತೀರ ನೀವು. ಇವಾಗ ಯಾವುದೋ ಒಂದು ಸಣ್ಣ ಕತೆ ಬುಕ್ ಕೊಟ್ಟಿದ್ರಿ ಅಂತ ಹೇಳಿ, ಆ ಕತೆ ಒಳಗಡೆ ಏನಿತ್ತು, ಅದರ ಸಾರಾಂಶ ಏನು ಅಂತ ನೀವು ಅವರಿಗೆ ಅದರ ಸಮರೈಸ್ ಏನು ಮಾಡ್ಕೊಂಡಿದೆ, ಅವ್ರ ತಲೆ ಒಳಗಡೆ ಏನಿದೆ ಮಕ್ಕಳದು ಅಂತ ಕೇಳಬೇಕು. ನೀವು ಫಾಲೋ ಅಪ್ ಮಾಡೋದು ಶಾಲೆಗಳಲ್ಲಿ. ಇವಾಗ ನಾವೇನೋ ಒಂದು ಲೆಸನ್ ಮಾಡಿರ್ತೀವಿ, ಅದನ್ನು ಹೋಮ್ವರ್ಕ್ ಕೊಟ್ಟಿರ್ತೀವಿ, ಅಥವಾ ನೆಕ್ಸ್ಟ್ ಡೇಗೆ ಅದ್ರ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತೀವಿ. ಹಾಗೆ ಟೀಚರ್ಸ್ ಫಾಲೋ ಅಪ್ ಮಾಡೋದು. ನೀವು ಪೇರೆಂಟ್ಸ್ ಆಗಿ ನೀವು ಕೂಡ ಅದನ್ನೇ ಮಾಡಬೇಕು. ಮಕ್ಕಳಿಗೆ ಯಾವ ಪುಸ್ತಕ ಕೊಟ್ಟಿದ್ದೆ ಅದರ ಫಾಲೋ ಅಪ್ ಮಾಡಬೇಕು. ಏನು ಕತೆ ಇತ್ತು, ನಿಂಗೆ ಅದರಿಂದ ತಿಳಿದಂತಹ ನೀತಿ ಏನು, ಯಾವ ಕ್ಯಾರೆಕ್ಟರ್ ಇಷ್ಟ ಆಯಿತು, ಯಾಕೆ ಈ ಸೀನ್ ಇಷ್ಟ ಆಯಿತು, ಈ ರೀತಿ ಏನೋ ನಿಮ್ಗೆ ಅನಿಸಿದ್ದು ಆ ಪುಸ್ತಕದ ಬಗ್ಗೆ ಕ್ವೆಶನ್ ಕೇಳಬೇಕು. ಮಕ್ಕಳಿಗೆ ಆ ರಿಲೇಟೆಡ್ ಕಥೆಯ ಕ್ವೆಶನ್ಸ್ ಕತೆ ಬಗ್ಗೆನ ಕ್ವೆಶನ್ಸ್ ಕೇಳಬೇಕು ನೀವು ಅಂತಂದರೆ ಮೊದಲು ನೀವು ಆ ಪುಸ್ತಕ ಓದಿರಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಮೊದಲು ಪುಸ್ತಕ ಓದಿ, ಆಮೇಲೆ ಮಕ್ಕಳಿಗೆ ಪುಸ್ತಕದ ರಿಲೇಟೆಡ್ ಹೇಳ್ಕೊಡ್ಬೇಕಾ ಅಥವಾ ಮಗು ತಪ್ಪು ತಿಳ್ಕೊಂಡಿದ್ಯಾ ಅದನ್ನೆಲ್ಲ ನೀವು ತಿದ್ದಕ್ಕಾಗೋದು ನೀವು ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾಗ ಮಾತ್ರ. ಅದಕ್ಕೆ ಹೇಳೋದು ಟೀಚರ್ಸಿಗೆ ಕ್ಲಾಸಿಗೆ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಹೋಗಿ ಅಂತ. ನಾನು ತಿಳ್ಕೊಂಡಿದ್ದೆ ತಾನೇ ಮಗುಗಿನ್ನೊಂದೇನೋ ಹೇಳೋಕ್ಕಾಗೋದು. ಹಾಗಾಗಿ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವುದೋ ಒಂದು ಕತೆ ಪುಸ್ತಕ ಕೊಟ್ಟಿರ್ತೀರ, ಅದರಲ್ಲಿ ಒಂದಷ್ಟು ಕ್ಲಿಷ್ಟ ಪದಗಳು ಅಂದರೆ ಕಷ್ಟಕರ ಪದಗಳು ಇರ್ತವೆ. ಅದರ ಅರ್ಥ ಮಗು ಗೊತ್ತಿರೋದಿಲ್ಲ. ಇತ್ತೀಚೆಗೆ ತೀರಾ ರೀಸೆಂಟ್ಲಿ ಆಗಿದ್ದ ಇನ್ಸಿಡೆಂಟು, ಕದ ಅಂದರೆ ಗೊತ್ತಿಲ್ಲ ಮಕ್ಕಳುಗಳಿಗೆ. ಎಲ್ಲ ಬಾಗಿಲು ಅಂದರೆ ಕಂಡುಹಿಡಿತಾರೆ, ಕದ ಇದನ್ನು ಅದು ಒಂದು ಅಚ್ಚ ಕನ್ನಡದ ಪದ. ಡೋರಿಗೆ ಅಥವಾ ಬಾಗಿಲಿಗೆ ಕದ ಅಂತ ಕರಿತೀವಿ. ಪೊರ್ಕೆ ಅಂತಂದರೆ ಕಸ ಗುಡಿಸೋಂಥದ್ದು, ಅದಕ್ಕೆ ಅಚ್ಚ ಕನ್ನಡದಲ್ಲಿ ಬರ್ಲು ಅಂತ ಕರೀತಾರೆ. ಬರ್ಲು ಅಂದರೆ ಗೊತ್ತಿಲ್ಲ ಮಕ್ಕಳುಗಳಿಗೆ, ಅದೇ ಕಷ್ಟದ ಪದ ಅವರಿಗೆ. ಹಾಗೆ
ಯಾವುದಾದ್ರು ಕತೆ ಓದಿದಾಗ ಅದರೊಳಗಡೆ ಇರುವಂತಹ ಕಷ್ಟಕರವಾದ ಪದಗಳನ್ನು ಹುಡುಕಿ ನೀವು ಅದಕ್ಕೆ ನಿಜವಾದ ಅರ್ಥ ಏನು, ಅದನ್ನು ನಾವು ರಿಯಲ್ ಲೈಫಲ್ಲಿ ಎಲ್ಲೆಲ್ಲಿ ಬಳಸ್ತೀವಿ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ಕೊಟ್ರೆ ಮಕ್ಕಳಿಗೆ ಆ ಪದದ ಅರ್ಥ ಗೊತ್ತಾದಾಗ ತಲೆಯಲ್ಲಿ ಒಂದು ಇಮ್ಯಾಜಿನೇಷನ್ ಬೆಳೀತಾ ಹೋಗುತ್ತೆ ಒಂದು ಕತೆ ಓದಬೇಕಾದ್ರೆ. ಹಾಗಾಗಿ ನೀವು ಆ ಪದಗಳಿಗೆ ಅರ್ಥ ಹುಡ್ಕೊತಾ ಹೋಗಬೇಕು. ನೆಕ್ಸ್ಟ್ ಸತಿಗೆ ಇನ್ನೊಂದು ಬುಕ್ ಓದಬೇಕಾದ್ರೆ ಅದೇ ಪದ ಬಂದರೆ ಈಸಿ ಆಗುತ್ತೆ ಮಗು ಓದೋಕ್ಕೆ. ನಾನು ಓದಿರೋ ಕಥೆಯಲ್ಲಿರೋ ಎಷ್ಟೋ ಪದಗಳ ಅರ್ಥ ಗೊತ್ತಾಗಿಲ್ಲ ಅಂದರೆ ಮಗುವಿಗೆ ಕಥೆಯ ಸಾರಾಂಶನೇ ಗೊತ್ತಾಗೋದಿಲ್ಲ ಅಲ್ವಾ. ಮಗುವಿಗೆ ಕಥೆಯ ಸಾರಾಂಶ ಗೊತ್ತಾಗಿಲ್ಲ ಅಂತ ಅಂದರೆ ಏನು ಪ್ರಯೋಜನ ನೀವು ಮಗುಗೆ ಬುಕ್ ಕೊಟ್ಟು ಅಲ್ವಾ. ಹಾಗಾಗಿ ಮಗುವಿಗೆ ಆ ಕಥೆಯಲ್ಲಿ ಬರುವಂತಹ ಪದಗಳಿಗೆ ಅರ್ಥ ಹೇಳ್ಕೊಡ್ಬೇಕು. ಅದಕ್ಕೆ ಅರ್ಥ ಹೇಳ್ಕೊಡ್ಬೇಕು ಅಂದರೆ ನೀವು ಮೊದಲು ಪುಸ್ತಕವನ್ನು ಓದಿರಬೇಕು. ಹಾಗಾಗಿ ಮಕ್ಕಳಿಗೆ ಓದೋ ಅಭ್ಯಾಸವನ್ನು ಬೆಳೆಸಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ ಅಂತಂದರೆ ದಯವಿಟ್ಟು ಪೋಷಕರಾಗಿ ನೀವು ಪುಸ್ತಕ ಹಿಡಿಯೋದನ್ನು ಕಲೀರಿ. ಥ್ಯಾಂಕ್ ಯು.